ದೋಣಿ ಮೂಲಕ ಆಗಮಿಸಿ ದ್ವೀಪ ಗ್ರಾಮಸ್ಥರು ಮತದಾನ ಚಲಾಯಿಸಿದ್ದಾರೆ, ಮತದಾನವನ್ನ ಮಾಡಿದ್ದಾರೆ. ಎಲ್ಲೋ ಒಂದು ಕಡೆ ಎಲ್ಲ ಅನುಕೂಲ ಇದ್ರೂ ಕೂಡ ಬೇಜವಾಬ್ದಾರಿಯಿಂದ ಮನೇಲಿ ಕೂತ್ಕೊಳ್ಳುವ ಸಿಲಿಕಾನ್ ಸಿಟಿ ಜನರ ಮುಂದೆ ದೋಣಿ ಮೂಲಕ ಆಗಮಿಸಿ ದ್ವೀಪ ಗ್ರಾಮಸ್ಥರು ಮತದಾನ ಮಾಡಿದ್ದಾರೆ. ಅಂಕೋಲಾ ತಾಲೂಕಿನ ಹೆಚ್ಕಡ ಕೊರವೆ ಗ್ರಾಮದ ಜನತೆ ದ್ವೀಪ ಜನತೆ ದೋಣಿ ಮೂಲಕ ಬಂದು ಮತದಾನ ಮಾಡಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಹೆಚ್ಕಡ ಕೊರವೆ ಅನ್ನುವಂತಹ ಗ್ರಾಮ, ಸುಮಾರು 35 ಕುಟುಂಬಗಳಿರುವಂತಹ ಹೆಚ್ಕಡ ಕೊರವೆ ಗ್ರಾಮದಲ್ಲಿ ಗಂಗಾವಳ್ಳಿ ನದಿಯಿಂದ ಅವಶ್ಯಕವಾಗಿರುವಂತಹ ದ್ವೀಪ ಗ್ರಾಮ ಆಗಿದೆ. ದಂಡೆ ಭಾಗ ಇಲ್ಲಿ ನೋಡ್ತಾ ಇದ್ದೀರಾ ದೃಶ್ಯಗಳಲ್ಲಿ. ಮತದಾನ ಮಾಡೋದಕ್ಕೆ ಅಂತ ದೋಣಿ ಮೂಲಕ ಒಂದು ಬದಿಯಿಂದ ಇನ್ನೊಂದು ಬದಿಗೆ ಅಂದರೆ ಗ್ರಾಮಗಳಿಂದ ಗ್ರಾಮಕ್ಕೆ ಬಂದು ವೋಟ್ ಮಾಡಿದ್ದಾರೆ. ಮತಗಟ್ಟೆಯಲ್ಲಿ ಗ್ರಾಮಸ್ಥರು ಮತದಾನ ಮಾಡ್ತಾ ಇರುವಂತಹ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ಮತ್ತೊಂದು ಕಡೆ ನದಿಯಲ್ಲಿ ಅವರು ದೋಣಿಯ ಪ್ರಯಾಣವನ್ನ ಮಾಡಿ ಮತದಾನ ನಮ್ಮ ಹಕ್ಕು ಅನ್ನೋದನ್ನ ಜಾಗೃತಗೊಳಿಸ್ತಾ ಇದ್ದಾರೆ. ಯಾಕಂದ್ರೆ ಎಲ್ಲ ಅನುಕೂಲಗಳಿದ್ದು ಫೆಸಿಲಿಟೀಸ್ಗಳಿದ್ದು ಕೂಡ ಮತಗಟ್ಟೆಗಳಿಗೆ ಹೋಗೋದಕ್ಕೆ ಹಿಂದೆ ಮುಂದೆ ನೋಡುವಂತಹ ಈ ಕಾಲದಲ್ಲಿ ತಮ್ಮ ಹಕ್ಕನ್ನು ಚಲಾಯಿಸೋದಕ್ಕೆ ಅಂತ ಇವರು ತೆಗೆದುಕೊಂಡಿರುವಂತಹ ರಿಸ್ಕ್ ಏನಿದೆಯಲ್ಲ, ನಿಜಕ್ಕೂ ಕೂಡ ಅಪ್ರಿಷಿಯೇಟ್ ಮಾಡ್ಬೇಕು ಇದನ್ನ. ಇನ್ನು ದೋಣಿ ಮೂಲಕ ಆಗಮಿಸಿ ದ್ವೀಪ ಗ್ರಾಮಸ್ಥರು ಮತದಾನ ಚಲಾಯಿಸಿದ್ದಾರೆ, ಮತದಾನವನ್ನ ಮಾಡಿದ್ದಾರೆ. ಎಲ್ಲೋ ಒಂದು ಕಡೆ ಎಲ್ಲ ಅನುಕೂಲ ಇದ್ರೂ ಕೂಡ ಬೇಜವಾಬ್ದಾರಿಯಿಂದ ಮನೇಲಿ ಕೂತ್ಕೊಳ್ಳುವ ಸಿಲಿಕಾನ್ ಸಿಟಿ ಜನರ ಮುಂದೆ ದೋಣಿ ಮೂಲಕ ಆಗಮಿಸಿ ದ್ವೀಪ ಗ್ರಾಮಸ್ಥರು ಮತದಾನ ಮಾಡಿದ್ದಾರೆ. ಅಂಕೋಲಾ ತಾಲೂಕಿನ ಹೆಚ್ಕಡ ಕೊರವೆ ಗ್ರಾಮದ ಜನತೆ ದ್ವೀಪ ಜನತೆ ದೋಣಿ ಮೂಲಕ ಬಂದು ಮತದಾನ ಮಾಡಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಹೆಚ್ಕಡ ಕೊರವೆ ಅನ್ನುವಂತಹ ಗ್ರಾಮ, ಸುಮಾರು 35 ಕುಟುಂಬಗಳಿರುವಂತಹ ಹೆಚ್ಕಡ ಕೊರವೆ ಗ್ರಾಮದಲ್ಲಿ ಗಂಗಾವಳ್ಳಿ ನದಿಯಿಂದ ಅವಶ್ಯಕವಾಗಿರುವಂತಹ ದ್ವೀಪ ಗ್ರಾಮ ಆಗಿದೆ. ದಂಡೆ ಭಾಗ ಇಲ್ಲಿ ನೋಡ್ತಾ ಇದ್ದೀರಾ ದೃಶ್ಯಗಳಲ್ಲಿ. ಮತದಾನ ಮಾಡೋದಕ್ಕೆ ಅಂತ ದೋಣಿ ಮೂಲಕ ಒಂದು ಬದಿಯಿಂದ ಇನ್ನೊಂದು ಬದಿಗೆ ಅಂದರೆ ಗ್ರಾಮಗಳಿಂದ ಗ್ರಾಮಕ್ಕೆ ಬಂದು ವೋಟ್ ಮಾಡಿದ್ದಾರೆ. ಮತಗಟ್ಟೆಯಲ್ಲಿ ಗ್ರಾಮಸ್ಥರು ಮತದಾನ ಮಾಡ್ತಾ ಇರುವಂತಹ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ಮತ್ತೊಂದು ಕಡೆ ನದಿಯಲ್ಲಿ ಅವರು ದೋಣಿಯ ಪ್ರಯಾಣವನ್ನ ಮಾಡಿ ಮತದಾನ ನಮ್ಮ ಹಕ್ಕು ಅನ್ನೋದನ್ನ ಜಾಗೃತಗೊಳಿಸ್ತಾ ಇದ್ದಾರೆ. ಯಾಕಂದ್ರೆ ಎಲ್ಲ ಅನುಕೂಲಗಳಿದ್ದು ಫೆಸಿಲಿಟೀಸ್ಗಳಿದ್ದು ಕೂಡ ಮತಗಟ್ಟೆಗಳಿಗೆ ಹೋಗೋದಕ್ಕೆ ಹಿಂದೆ ಮುಂದೆ ನೋಡುವಂತಹ ಈ ಕಾಲದಲ್ಲಿ ತಮ್ಮ ಹಕ್ಕನ್ನು ಚಲಾಯಿಸೋದಕ್ಕೆ ಅಂತ ಇವರು ತೆಗೆದುಕೊಂಡಿರುವಂತಹ ರಿಸ್ಕ್ ಏನಿದೆಯಲ್ಲ, ನಿಜಕ್ಕೂ ಕೂಡ ಅಪ್ರಿಷಿಯೇಟ್ ಮಾಡ್ಬೇಕು ಇದನ್ನ. ಇನ್ನು ದೋಣಿ ಮೂಲಕ ಆಗಮಿಸಿ ದ್ವೀಪ ಗ್ರಾಮಸ್ಥರು ಮತದಾನ ಚಲಾಯಿಸಿದ್ದಾರೆ, ಮತದಾನವನ್ನ ಮಾಡಿದ್ದಾರೆ. ಎಲ್ಲೋ ಒಂದು ಕಡೆ ಎಲ್ಲ ಅನುಕೂಲ ಇದ್ರೂ ಕೂಡ ಬೇಜವಾಬ್ದಾರಿಯಿಂದ ಮನೇಲಿ ಕೂತ್ಕೊಳ್ಳುವ ಸಿಲಿಕಾನ್ ಸಿಟಿ ಜನರ ಮುಂದೆ ದೋಣಿ ಮೂಲಕ ಆಗಮಿಸಿ ದ್ವೀಪ ಗ್ರಾಮಸ್ಥರು ಮತದಾನ ಮಾಡಿದ್ದಾರೆ. ಅಂಕೋಲಾ ತಾಲೂಕಿನ ಹೆಚ್ಕಡ ಕೊರವೆ ಗ್ರಾಮದ ಜನತೆ ದ್ವೀಪ ಜನತೆ ದೋಣಿ ಮೂಲಕ ಬಂದು ಮತದಾನ ಮಾಡಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಹೆಚ್ಕಡ ಕೊರವೆ ಅನ್ನುವಂತಹ ಗ್ರಾಮ, ಸುಮಾರು 35 ಕುಟುಂಬಗಳಿರುವಂತಹ ಹೆಚ್ಕಡ ಕೊರವೆ ಗ್ರಾಮದಲ್ಲಿ ಗಂಗಾವಳ್ಳಿ ನದಿಯಿಂದ ಅವಶ್ಯಕವಾಗಿರುವಂತಹ ದ್ವೀಪ ಗ್ರಾಮ ಆಗಿದೆ. ದಂಡೆ ಭಾಗ ಇಲ್ಲಿ ನೋಡ್ತಾ ಇದ್ದೀರಾ ದೃಶ್ಯಗಳಲ್ಲಿ. ಮತದಾನ ಮಾಡೋದಕ್ಕೆ ಅಂತ ದೋಣಿ ಮೂಲಕ ಒಂದು ಬದಿಯಿಂದ ಇನ್ನೊಂದು ಬದಿಗೆ ಅಂದರೆ ಗ್ರಾಮಗಳಿಂದ ಗ್ರಾಮಕ್ಕೆ ಬಂದು ವೋಟ್ ಮಾಡಿದ್ದಾರೆ. ಮತಗಟ್ಟೆಯಲ್ಲಿ ಗ್ರಾಮಸ್ಥರು ಮತದಾನ ಮಾಡ್ತಾ ಇರುವಂತಹ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ಮತ್ತೊಂದು ಕಡೆ ನದಿಯಲ್ಲಿ ಅವರು ದೋಣಿಯ ಪ್ರಯಾಣವನ್ನ ಮಾಡಿ ಮತದಾನ ನಮ್ಮ ಹಕ್ಕು ಅನ್ನೋದನ್ನ ಜಾಗೃತಗೊಳಿಸ್ತಾ ಇದ್ದಾರೆ. ಯಾಕಂದ್ರೆ ಎಲ್ಲ ಅನುಕೂಲಗಳಿದ್ದು ಫೆಸಿಲಿಟೀಸ್ಗಳಿದ್ದು ಕೂಡ ಮತಗಟ್ಟೆಗಳಿಗೆ ಹೋಗೋದಕ್ಕೆ ಹಿಂದೆ ಮುಂದೆ ನೋಡುವಂತಹ ಈ ಕಾಲದಲ್ಲಿ ತಮ್ಮ ಹಕ್ಕನ್ನು ಚಲಾಯಿಸೋದಕ್ಕೆ ಅಂತ ಇವರು ತೆಗೆದುಕೊಂಡಿರುವಂತಹ ರಿಸ್ಕ್ ಏನಿದೆಯಲ್ಲ, ನಿಜಕ್ಕೂ ಕೂಡ ಅಪ್ರಿಷಿಯೇಟ್ ಮಾಡ್ಬೇಕು ಇದನ್ನ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.